ആമിത് കോയമ്പത്തങ്ങൾ മകൻ മറ്റ് പല സ്ഥലങ്ങളിലും കാതിയായ മഹാനായ പെട്ടെന്ന് മരണപ്പെട്ട നമ്മോട് വിട്ടുകഴിഞ്ഞുപോയി. ആ സമയത്ത് നാം ഓർക്കേണ്ടത് നമ്മുടെ എല്ലാവരുടെയും സ്ഥിതി ഇങ്ങനെ തന്നെയാണ്. എപ്പോഴാണ് നമ്മൾ പോകുന്നത് എന്നാർക്കും അറിയാതെയില്ല. മനുഷ്യൻ്റെ സമയം എത്തിക്കഴിഞ്ഞാൽ ഒരു സെക്കൻഡ് പോലും അള്ളാഹു താല പിന്നിൽ കഴിയുകയില്ല. അതുകൊണ്ട് നമ്മുടെ എല്ലാ പ്രവർത്തിയും അള്ളാഹുവിൻ്റെ പൊരുത്തത്തിന് വേണ്ടി ആകണമെന്നും അള്ളാഹു താലയിലേക്ക് അടുക്കാൻ വേണ്ടി ആകണമെന്നും നിങ്ങളോട് ഞാൻ ഓർമ്മപ്പെടുന്നു. ഈ കാതിയെ സംബന്ധിച്ച് ഡോക്ടർ സഫാഫികളോട് നിങ്ങളോട് പറഞ്ഞിരിക്കെ ഇതിനെപ്പറ്റി ഒന്നും പറയാനില്ല. പിന്നെ ഒരൊറ്റ കാര്യമുള്ളത്, ഒരു പിതാവ് മകളെ വിവാഹം ചെയ്ത് കൊടുത്ത് ഭർത്താവിനോട് ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವೆಲ್ಲರೂ ಕೂಡ ಈಗ ಕಂಡು ಆಗಿದೆ. ಏನೆಂದರೆ, ಸುಲ್ತಾನುಲ್ ಉಲಮಾ AP ಉಸ್ತಾದರವರು ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಕಾಜಿ ಆಗಿದ್ದಂತಹ ಆ ಮಹಲ್ಗಳಲ್ಲೆಲ್ಲ ಕಾಜಿ ಸ್ಥಾನವನ್ನು ಒಪ್ಪಿಕೊಂಡಿದ್ದಾರೆ. ಅದರ ಸಲುವಾಗಿ ಅದರ ಸಮಾರಂಭವಾಗಿದೆ. ಅದನ್ನು ಕೊಳ್ಳುವ ಸಮಾರಂಭವಾಗಿತ್ತು ಈ ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳ ಮುಂಚೆ ನಡೆದದ್ದು. ಬಹುಮಾನ್ಯರಾದ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರು ಅದೆಷ್ಟೋ ಮಹಲ್ಲುಗಳ ಕಾಜಿಯಾಗಿದ್ದರು. ಆ ಸ್ಥಾನವನ್ನೆಲ್ಲ ತುಂಬಿದ್ದು ನಮ್ಮ ಪ್ರೀತಿಯ ಸುಲ್ತಾನುಲ್ ಉಲಮಾ AP ಉಸ್ತಾದರವರಾಗಿತ್ತು. AP ಉಸ್ತಾದರವರು ಬೆಂಗಳೂರಿಗೆ ಬಂದದ್ದು ಹೇಗೆಂದರೆ, ಅವರು ಕೈರೋ ಅಂದರೆ ಈಜಿಪ್ಟ್ನಲ್ಲಾಗಿದೆ. ಆ ಈಜಿಪ್ತಿನ ಕೈರೋದಲ್ಲಿ ಮಹಾನರಾದ ಶಾಫಿ ಇಮಾಮ್ನಂತಹ ದೊಡ್ಡ ದೊಡ್ಡ ಪಂಡಿತರು, ಮಹಲ್ಲಿ ಇಮಾಮ್ನಂತಹ ದೊಡ್ಡ ದೊಡ್ಡ ಪಂಡಿತರ ಮಕಬರ ಇರುವಂತಹ ದೊಡ್ಡ ದೇಶವಾಗಿದೆ ಈಜಿಪ್ಟ್ ಎಂಬುದು. ಆ ಸ್ಥಳದಲ್ಲಾಗಿದೆ. ಆ ಸ್ಥಳದ ಈಜಿಪ್ತಿನ ಕೈರೋದಲ್ಲಾಗಿದೆ ಮಹಾನರಾದ ಶಾಫಿ ಇಮಾಮ್ರವರ ಮಕಬರಗಳಿರುವುದು. ಆ ಸ್ಥಳದಲ್ಲಾಗಿದೆ AP ಉಸ್ತಾದರವರು ಇದ್ದದ್ದು. ಆ ಸ್ಥಳದಲ್ಲಿ ಸುಮಾರು 1 ವಾರಗಳ ಅಷ್ಟು ದಿನ ಅವರು ಅಲ್ಲಿ ತಂಗಿದ್ದರು. ಅಲ್ಲೇ ಜಿಯಾರತ್ಗಳನ್ನು ಮಾಡಿಕೊಂಡಿದ್ದರು. ನಂತರ ಅವರು ನೇರವಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿ ಇಳಿದು ಅಲ್ಲಿಂದ ಬೆಂಗಳೂರಿನ ಈ ಸಮಾರಂಭಕ್ಕೆ ಹೋಗಿ ಅಲ್ಲಿ ಕಾಜಿ ಪಟ್ಟವನ್ನು ಸ್ವೀಕರಿಸಿದರು. ಆ ಮಹಲ್ಲಿನ ಒಂದೊಂದು ಪ್ರಮಾಣಿಗಳು, ನೇತೃತ್ವದವರು ಬಂದು AP ಉಸ್ತಾದರವರಲ್ಲಿ ಬಂದು ತಮ್ಮ ತಮ್ಮ ಮಹಲ್ಲುಗಳ ಹೆಸರನ್ನು ಹೇಳಿ ಅರಬಿಯಲ್ಲೂ ಹಾಗೂ ಮಲಯಾಳಂನಲ್ಲೂ ಅವರಿಗೆ ಗೊತ್ತಿರುವ ಭಾಷೆಗಳಲ್ಲಿ ಹೇಳುವುದು ಒಳ್ಳೆಯದು ಅಂದರೆ ಅರಬಿ ಗೊತ್ತಿಲ್ಲದವರಿಗೆ ಮಲಯಾಳಂನಲ್ಲಾಗಲಿ ಅಥವಾ ಕನ್ನಡದಲ್ಲಾಗಲಿ ಯಾವ ಭಾಷೆಯಲ್ಲೂ ಹೇಳಬಹುದು. ಒಳ್ಳೆಯದು, ಅಫ್ಲಲ್ ಎಂದು ಹೇಳುವುದು ಅದು ಅರಬಿ ಭಾಷೆಯಲ್ಲಾಗಿದೆ. ಅರಬಿ ಭಾಷೆ ಗೊತ್ತಿಲ್ಲದವರಿಗೆ ಬಾಕಿ ಇರುವ ಭಾಷೆಗಳಲ್ಲಿ ಹೇಳಬಹುದು, ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಕೆಲವರು ಮಲಯಾಳಂನಲ್ಲಿ ಹೇಳುತ್ತಾರೆ, ಅರಬಿಯಲ್ಲಿ ಹೇಳುತ್ತಾರೆ, ಹಾಗೆ ಕನ್ನಡದಲ್ಲೂ ಹೇಳುತ್ತಿದ್ದಾರೆ. ಆಗ AP ಉಸ್ತಾದರವರು ಕಬಿಲ್ತು ಎಂದು ಹೇಳುತ್ತಾರೆ. ಬಹುಮಾನ್ಯರಾದ AP ಉಸ್ತಾದರಿ ಆಲ್ರೆಡಿ ತುಂಬ ಮಹಲ್ಲುಗಳ ಕಾಜಿಯಾಗಿದ್ದಾರೆ. ಕೇರಳದ ಹಲವಾರು ಭಾಗಗಳಲ್ಲೂ, ಈ ಕೇರಳದ ಕಾಸರಗೋಡು ಭಾಗಗಳಲ್ಲೂ ಹಲವಾರು ಮಹಲ್ಲುಗಳ ಕಾಜಿ ನಮ್ಮ ಸುಲ್ತಾನುಲ್ ಉಲಮಾ AP ಉಸ್ತಾದರವರಾಗಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ ಹಲವಾರು ಮಹಲ್ಲುಗಳ ಕಾಜಿಯಾಗಿದ್ದರು. ಹೀಗೆ ಹಲವಾರು ಪ್ರದೇಶದ ಕಾಜಿಯಾಗಿರುವಾಗಲೇ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳ್ ಉಸ್ತಾದರವರ ನಂತರವಾಗಿ ಅವರು ಮರಣ ಹೊಂದಿದಾಗ ಖಾಲಿಯಾದಂತಹ ಆ ಮಹಲ್ಲುಗಳದ್ದು ಕೂಡ ಈಗ ಕಾಜಿ ಪಟ್ಟವನ್ನು ಸ್ವೀಕರಿಸಿದ್ದಾರೆ. ಕಾಜಿ ಪಟ್ಟ ಎಂದು ಹೇಳಿದರೆ ಅದು ಬರೀ ಫಿಸ್ಕ್ ಅಂದರೆ ವಿಚ್ಛೇದನ, ಅದು ಮಾಡುವಾಗ ಅಥವಾ ಬಾಕಿ ಇರುವ ಕೆಲವು ಚಂದ್ರದರ್ಶನ ಇದಕ್ಕೆ ಮಾತ್ರ ಇರುವುದಲ್ಲ. ಒಂದು ಮಹಲ್ಲಿನ ಕಾಜಿಯಾಗಿದ್ದರೆ ಅವರು ಏನು ಹೇಳುತ್ತಾರೋ, ಯಾವ ವಿಧಿಯನ್ನು ಹೇಳುತ್ತಾರೋ ಅದನ್ನು ನಾವು ಅವರು ಹೇಳಿದಂತೆ ಮಾಡಬೇಕು. ಅವರು ಹೇಳಿದ ಅದರ ವಿರುದ್ಧವಾಗಿ ಏನಾದರೂ ಮಾಡಿದರೆ ನಮಗೆ ಅತಿ ದೊಡ್ಡ ಶಿಕ್ಷೆಯು ಲಭಿಸುವುದು. ಕಾಜಿ ಎಂದು ಹೇಳಿದರೆ ಮಕ್ಕಳಾಟವಲ್ಲ. ಅದು ಕಾಜಿಗೂ ಹಾಗೆಯೇ, ಕಾಜಿಯ ಆ ಅನುಯಾಯಿಗಳಿಗೂ ಹಾಗೆಯೇ. ಕಾಜಿ ಎಂದು ಹೇಳಿದರೆ ಅವರು ಬಹಳ ಸೂಕ್ಷ್ಮತೆಯಿಂದ ಯಾವ ವಿಷಯವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಇಸ್ಲಾಮಿಕವಾಗಿ ಚರ್ಚೆ ಮಾಡಿ, ಯಾವ ಅಡ್ಡಿಗಳು ಏನೆಲ್ಲ ಇದೆ, ಅದಕ್ಕೆ ಸಮಸ್ಯೆಗಳು ಬರಬಹುದೇ, ಇಲ್ಲದಿದ್ದರೆ ಅದರಿಂದ ಏನೆಲ್ಲ ಉಪಕಾರವಿದೆ ಎಂದೆಲ್ಲ ವಿಷಯಗಳನ್ನು ಕೂಡ ಬಹಳ ಸಂಕ್ಷಿಪ್ತವಾಗಿ ಇಸ್ಲಾಮಿಕವಾಗಿಯೂ ಇಲ್ಲಿನ ಭೌತಿಕವಾಗಿಯೂ ಎಲ್ಲವನ್ನು ನೋಡಿಕೊಂಡು ಅವರು ವಿಧಿಗಳನ್ನು ಹೇಳಬೇಕು. ತಪ್ಪುಗಳನ್ನು ಹೇಳಿದರೆ ದೊಡ್ಡ ಶಿಕ್ಷೆಯು ಅವರಿಗೆ ಲಭಿಸುವುದು.
ಆದರೆ ನಮ್ಮ ಸುಲ್ತಾನುಲ್ ಉಲಮಾ ಉಸ್ತಾದರವರನ್ನು ನಮಗೆಲ್ಲರಿಗೂ ಗೊತ್ತಿರಬಹುದು. ತಮ್ಮ 25ನೇ ವರ್ಷದಲ್ಲೇ ಸಮಸ್ತ ಕೇರಳ ಮುಷಾವರಕ್ಕೆ ಇವರು ಆಯ್ಕೆಯಾಗಿದ್ದಾರೆ. ಸಮಸ್ತ ಕೇರಳ ಮುಷಾವರ ಎಂದು ಹೇಳಿದರೆ ದೊಡ್ಡ ಪಂಡಿತರಿರುವಂತಹ 60, 70, 80, 90 ವಯಸ್ಸಿರುವಂತಹ ದೊಡ್ಡ ದೊಡ್ಡ ಧಾರ್ಮಿಕ ಪಂಡಿತರಿರುವಂತಹ ಒಂದು ಸಭೆಯಾಗಿದೆ ಇದು. ಇದಕ್ಕೆ 25ನೇ ವಯಸ್ಸಿನಲ್ಲಿ ಸೆಲೆಕ್ಟ್ ಆಗಬೇಕಾದರೆ, ಆಯ್ಕೆ ಆಗಬೇಕಾದರೆ ಇವರ ಪಾಂಡಿತ್ಯವು ಚಿಕ್ಕದೇನೂ ಅಲ್ಲ. ಪ್ರೀತಿಯ ಸಹೋದರರೇ, ಇವರು ಕಲಿಯುವಾಗ ಒಳ್ಳೆಯ ರೀತಿಯಲ್ಲಿ ಕಲಿತುಕೊಂಡಿದ್ದರು. ಹಾಗೆ ಇವರ ಉಸ್ತಾದರುಗಳ ಖಿದ್ಮತ್ಗಳನ್ನು ಅವರು ತೆಗೆಯುತ್ತಿದ್ದರು, ಅವರು ಮಾಡುತ್ತಿದ್ದರು. ಉಸ್ತಾದರು ಹೇಳುವುದಕ್ಕಿಂತ ಮುಂಚೆಯೇ ಎದ್ದುಕೊಂಡು ಅವರಿಗೆ ಒಳ್ಳೆಯ ಬಿಸಿ ನೀರು ಮಾಡುತ್ತಿದ್ದರು. ಉಸ್ತಾದರು ಏನೂ ಹೇಳುತ್ತಿರಲಿಲ್ಲ ಬಿಸಿ ನೀರು ಮಾಡಲು. ಆದರೂ ಕೂಡ ಸುಲ್ತಾನುಲ್ ಉಲಮಾ AP ಉಸ್ತಾದರವರು ಉಸ್ತಾದರಿಗೆ ಓಕೆ ಉಸ್ತಾದ್ ಆಗಿದ್ದರು, ಇವರ ದೊಡ್ಡ ಉಸ್ತಾದರವರು. ಹೀಗೆ ಉಸ್ತಾದರಿಗೆ ಬಿಸಿ ನೀರನ್ನು ಮಾಡಿ ಸ್ನಾನ ಮಾಡಲು ಬೇಕಾಗಿ ಆ 3 ಗಂಟೆ 2 ಗಂಟೆಯ ವೇಳೆಗಳಲ್ಲಿ ರಾತ್ರಿ ಬಿಸಿ ನೀರನ್ನು ಮಾಡಿ ಅವರಿಗೆ ಸ್ನಾನ ಮಾಡಲು ಬೇಕಾಗಿ ಬಿಸಿ ನೀರನ್ನು ಕೊಟ್ಟುಕೊಂಡಿದ್ದರು. ಹೀಗೆ ಅವರು ಕಲಿಯುವಾಗ ಅವರ ಸಹಪಾಠಿಗಳಲ್ಲಿ ಯಾವುದೋ ಒಂದು ಪಂಡಿತರು ಹೇಳಿದ್ದರು, ನನಗೆ ಯಾರು ಎಂದು ನೆನಪು ಬರುವುದಿಲ್ಲ. ಆ ಪಂಡಿತರು ಹೇಳಿದ್ದೇನೆಂದರೆ, ನಾನು ಸುಲ್ತಾನುಲ್ ಉಲಮಾ AP ಉಸ್ತಾದರವರೊಂದಿಗೆ ಕಲಿತವನಾಗಿದ್ದೇನೆ. ಹೀಗೆ ನನಗೆ ಒಂದು ರೋಗವಿದೆ, ನನಗೆ ಒಳಗೆ ಬನಿಯನ್ ಏನು ಹಾಕಲು ಆಗುವುದಿಲ್ಲ. ಆದ್ದರಿಂದ ನಾನು ವಸ್ತ್ರಗಳನ್ನು ಹಾಕುತ್ತಿದ್ದೆ. ಹಾಗೆ ಬೇಗನೆ ನನ್ನ ವಸ್ತ್ರದಲ್ಲಿ ರಕ್ತಗಳು, ಹೀಗೆ ಶರೀರದಲ್ಲಿ ರೋಗವಿರುವುದರಿಂದ, ಹುಣ್ಣುಗಳು ಗಜ್ಜಿಗಳಿರುವುದರಿಂದ, ರಕ್ತಗಳು ಹೀಗೆ ಆಗುತ್ತಿರುವುದರಿಂದ ನನಗೆ ತುಂಬ 2 ದಿನ 3 ದಿನವೇನು ಒಂದು ಡ್ರೆಸ್ಸನ್ನು ಸ್ವಲ್ಪ ಸಮಯದಲ್ಲಿ ಹಾಕುವುದು, ಹೀಗೆ ಡ್ರೆಸ್ಸನ್ನು ತುಂಬ ಸಮಯವೇನು ಹಾಕಲು ನನಗೆ ಆಗುವುದಿಲ್ಲ. ಆದ್ದರಿಂದ ನಾನು ಬಹಳ ಸಮಸ್ಯೆಯಲ್ಲಿ, ಟೆನ್ಷನಲ್ಲಿದ್ದೆ. ಆದರೆ ಯಾವಾಗಲೂ ನನ್ನ ಡ್ರೆಸ್ಸು ಒಳ್ಳೆಯ ರೀತಿಯಲ್ಲಿ ಶುಭ್ರವಾಗಿ ಬೆಳ್ಳಗಾಗಿ ಒಳ್ಳೆಯ ಇಸ್ತ್ರಿಯೆಲ್ಲ ಹಾಕಿ ಅಲ್ಲಿ ಅವರ ಪೆಟ್ಟಿಗೆಯ ಮೇಲೆ ಇಡುತ್ತಿದ್ದರು. ಯಾರು ಎಂದು ಇವರಿಗೆ ತಿಳಿಯುವುದೇ ಇಲ್ಲ. ಹೀಗೆ ಹಲವಾರು ದಿನಗಳ ನಂತರ ಒಂದು ದಿವಸ ಇದು ಯಾರು ನನಗೆ ಹೀಗೆ ಹೆಲ್ಪ್ ಮಾಡುತ್ತಿರುವುದು ಎಂದು ನೋಡಲು ಅವರು ಬಚ್ಚಿದ್ದುಕೊಂಡು ಒಂದು ರೂಮ್ನೊಳಗೆ ಇದ್ದುಕೊಂಡು ಅವರು ಮೆಲ್ಲಗೆ ನೋಡಿದರು. ನೋಡುವಾಗ ಸುಲ್ತಾನುಲ್ ಉಲಮಾ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರವರು ಬಂದು ಶುಭ್ರವಾದ ಇವರ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ಇವರ ವಸ್ತ್ರಗಳನ್ನು ಅಲ್ಲಿಂದ ತೊಳೆದು ಶುಭ್ರವಾಗಿ ಬೆಳ್ಳಗಾಗಿಸಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಇಸ್ತ್ರಿ ಹಾಕಿ ಒಳ್ಳೆಯ ರೀತಿಯಲ್ಲಿ ಅವರ ಸ್ಥಳದಲ್ಲೇ ಇಡುತ್ತಿರುವುದನ್ನು ಈ ಪಂಡಿತರು ಕಂಡಾಗ ಇವರಿಗಾದ ಸಂತೋಷವು. ಹೀಗೆ ಹಲವಾರು ಪ್ರತ್ಯೇಕತೆಗಳಿರುವಂತಹ ದೊಡ್ಡ ಪಂಡಿತರಾಗಿದ್ದಾರೆ ನಮ್ಮ ಕಾಜಿಯಾಗಿ ಬಂದಂತಹ ಸುಲ್ತಾನುಲ್ ಉಲಮಾ ಉಸ್ತಾದರವರು. ಈಗ ಉಸ್ತಾದರವರ ಕುರಿತು ಯಾವ ದೇಶದಲ್ಲಿ ಹೋಗಿ ಕೇಳಿದರೂ ಕೂಡ ನಮಗೆ ಕೇಳಲು ಅವರಿಗೆ ಪರಿಚಯವಿರಬಹುದು. ಹೇಗೆಂದರೆ ಇವರು ಚಿಕ್ಕಂದಿನಿಂದಲೇ ಪ್ರಾರಂಭಿಸಿದ್ದಾರೆ ಈ ಇಸ್ಲಾಮಿಕ ದಾವತ್ ಮಾಡಿ ಅವರು ಕೇರಳದಲ್ಲಿ, ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಹಲವಾರು ಸಂಸ್ಥೆಗಳನ್ನು, ಧಾರ್ಮಿಕ ಹಾಗೂ ಶೈಕ್ಷಣಿಕವಾದಂತಹ, ಧಾರ್ಮಿಕ ಭೌತಿಕವಾದಂತಹ ಶಿಕ್ಷಣ ಲಭಿಸುವಂತಹ ದೊಡ್ಡ ದೊಡ್ಡ ಸ್ಥಾಪನೆಗಳನ್ನು ಇವರು ಪ್ರಾರಂಭಿಸಿದ್ದಾರೆ. ಕೇರಳದ ಕೋಳಿಕೋಡ್ ಜಿಲ್ಲೆಯ ಮರ್ಕಜ್ ಆಗಿದೆ ಇವರ ಪ್ರಧಾನ ಸಂಸ್ಥೆ ಎಂಬುದು. ಹೀಗೆ ಹಲವಾರು ಕೋಲ್ಕತ್ತಾದಲ್ಲಾಗಲಿ, ಜಮ್ಮು ಕಾಶ್ಮೀರ್, ಗುಜರಾತ್ನಂತಹ ರಾಜ್ಯಗಳಲ್ಲೆಲ್ಲೂ ಇವರಿಗೆ ಸಂಸ್ಥೆಗಳಿದೆ. ಇವರೇ ಕಟ್ಟಿಸಿದಂತಹ ಸಂಸ್ಥೆಗಳಾಗಿದೆ. ಹಾಗೂ ಹಲವಾರು ಮಸ್ಜಿದ್ಗಳಿದೆ, ಯತೀಮ್ ಖಾನಾಗಳಿದೆ.